ಮೀನ್ ತಿನ್ನೋ ಫುಡ್ ತಿಂತೀರ ಅಂತ. ಹಾಂ, ಮೀನು ತಿನ್ನೋ ಫುಡ್ಡು. ಕಂಟೆಂಟ್ ಗೈಸ್ ಏನು ಲಕ್ ನೋಡಿ ನಂದು. ಹಾಂ ಹಾಂ, ಒಬ್ಬೊಬ್ಬ ಅಯ್ಯೋ ಲಾಕ್ ಮಾಡಿಬ್ರಾ ಏನೋ ಹೇಳ್ತಾರೆ, ಬೈತಾವ್ರೆ ಗೈಸ್, ಬೈತಾವ್ರೆ, ಕೆಟ್ಟದಾಗೆಲ್ಲ ಬೈತಾವ್ರೆ. ಬ್ಲಾಗ್ ಮಾಡ್ತಿದ್ರಾ ಗೈಸ್? ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ಬ್ಲಾಗ್. ಸೊ ಇವತ್ತು ಬ್ಲಾಗ್ನ ಮಾಡ್ಬೇಕಾದ್ರೆ ಏನಾದ್ರು ಒಂದು ಸೌಂಡ್ ಮಾಡ್ತೀರಲ್ರಿ. ಲಾಸ್ಟ್ ಬ್ಲಾಗಲ್ಲಿ ಕಟ್ಸ್ ಹಾಕಿ ನನಗೆ ಬೇಜಾರಾಗ್ಬಿಟ್ಟಿದೆ. ಅಷ್ಟು ಕಟ್ಸ್ ಹಾಕಿದೀನಿ, ನೀವು ಆಡಿ ದಾಟಿಕ್ಕೆ ಕೈ ಎಲ್ಲೆಲ್ಲ ಹಾಕಿದ್ರು. ಹೆಡ್ಲೈಟ್ ಒಂದು ಮತ್ತೆ ಇದೇ ಸ್ಟೋರಿ, ಅದು ಅದೇನೋ 21 ಏನೋ ಒಂದಿದೆ ಮಾತಾಡ್ರಲ್ಲ, 21 ಬಗ್ಗೆ. ಸಂಜಿತ್ ಏನೋ ಪ್ರಾಜೆಕ್ಟ್, ಇವ್ರದ್ದು ಕರೆಕ್ಟ್, ಸಂಜಿತ್ ಬ್ರದು ಇವ್ರದ್ದು ಕರೆಕ್ಟ್. ಜಂಟಿ ಇದ್ರಲ್ಲಿ ಏನೋ ಜಂಟಿ ಕಾರ್ಯಾಚರಣೆ ಸಂಜಿತ್ ಬ್ರೋ ಮತ್ತೆ ಇವರು. ಅದಕ್ಕೋಸ್ಕರ ನೋಡಿ ಬೇಜಾರು ಮಾಡ್ಕೊಂಡ ಸಂಜಿತ್ ಬ್ರೋ ಗೋಯ್ ಅಂದಿದ ತಕ್ಷಣ, ಓ ಯಾಕ್ರೋ ಅಂತೀರಾ ನಮ್ಮ ಸಂಜಿತ್ಗೆ ಅಂತ ಕೇಳ್ತೇವೆ. ಓಕೆ, ಸೊ ಗೈಸ್ ಇವಾಗ ಪ್ಲಾನ್ ಏನಪ್ಪ ಅಂತ ಹೇಳಿದ್ರೆ, ನಾವು ಎಲ್ಲಿ ಬ್ರೋ, ಮೈಸೂರು ಡಿಸ್ಟ್ರಿಕ್ಟ್ ಬರುತ್ತಲ್ವಾ ಅದು? ಮೈಸೂರ ಮಂಡ್ಯನಾ? ಮಂಡ್ಯ ಇಲ್ಲ, ಮೋಸ್ಟ್ಲಿ ಅದು ರಾಮನಗರ ಬರುತ್ತೆ. ನಿಮಗೆ ಮೈಸೂರು ಬಿಟ್ಟರೆ ನೆನಪಾಗಲ್ಲ. ಅಯ್ಯೋ ಬಿಡ್ರಿ, ಆಯ್ತು ಓಲಿ, ಯಾಕ್ರಿ ಬರೀ ಮೈಸೂರಲ್ಲಿ ನಿಮಗೆ ನೆನಪಿಸಿದ್ದಷ್ಟೇ ನಿಮ್ಮದು. ಸೊ ಇವತ್ತು ನಾವು ಮೀನು ತಿನ್ನೋಣ ಅಂತ ಅಂದ್ಬಿಟ್ಟು ನಾವು ಮತ್ತೆ ನಮ್ಮ ಬಾಯ್ಸ್ ಎಲ್ಲರೂ ಹಾಕೊಂಡು. ನೀನ್ ಬಾಯ್ಸಲ್ವಾ? ಚಿಕನ್ ತಿನ್ಕೊಂಡು ಇದು ಪನ್ನೀರು ಅನ್ನೋರು ಇವರು. ಅಲ್ಲಿ ಬಿಡ್ತಾರೆ ಅನ್ಕೊಂಡಿದ್ದೀರ ಮೀನನ್ನ? ಇಲ್ಲ ಗೈಸ್, ತಿನ್ನಲ್ಲ. ಪ್ಯೂರ್ ವೆಜ್ ಇವರು, ಪ್ಯೂರ್ ಅಂದ್ರೆ ಪ್ಯೂರ್ ವೆಜ್ ಇವರು. ಮೀನ್ ತಿನ್ನೋ ಫುಡ್ ತಿಂತೀರ ಅಂತ. ಹಾಂ, ಮೀನು ತಿನ್ನೋ ಫುಡ್ಡು. ಇವರೇ ಅಚೀವ್ ಮಾಡಿ ಮೀನ್ ಸಾಕಣೆ ಮಾಡೋದೇನು ಗೊತ್ತಾ? ಗೊತ್ತು, ಸುಮ್ಮನೆ ಇರ್ರಿ. ಅದನ್ನೇ ತಿಂತೀರ ನೀವು ಮೀನ್ ತಿನ್ನೋದು? ಸುಮ್ಮನೆ ಹೇಳ್ತೀನಿ, ಜೋಕ್ ಗೈಸ್, ಟೇಕ್ ಇಟ್ ಆಸ್ ಎ ಜೋಕ್. ಓಕೆ, ಸೊ ಏನು ಪ್ಲಾನು ಅಂತ ಅಂದರೆ, ಹೋಗ್ಬಿಟ್ಟು ತಿನ್ನೋದು ಮೀನ್ನ ಅಂತ ಅನ್ಕೊಂಡಿದೀವಿ. ಆಲ್ರೆಡಿ ಒಂದ್ಸರಿ ಹೋಗಿದ್ದೀವಿ, ನಾವೇ ಇಷ್ಟ ನಾವೇ ಹೋಗಿದ್ವಿ. ಸೊ ಇನ್ನೂ ಇಬ್ಬರೇ ಯಾರೋ ಬಂದಿದ್ರು ಅನ್ಸುತ್ತೆ, ಕಿರಣ್ ಬ್ರೋ ಬಂದಿದ್ರು ಲಾಸ್ಟ್ ಟೈಮ್. ಸೊ ಅದೇ ಜಾಗಕ್ಕೆ ಇವಾಗ ಹೋಗ್ತಿರೋದು. ಸೊ ಯಾ, ಲೆಟ್ಸ್ ಗೋ. ಹೆಂಗಿರುತ್ತೆ ಏನು ಕತೆ ನೋಡೋಣ. ಆಫ್ಟರ್ ಸೋ ಮೆನಿ ಇಯರ್ಸ್ ಹೋಗ್ತಾ ಇರೋದು. ತೋರಿಸಿಡ್ರ ತೋರ್ಸೋ ಗೈಸ್, ಹೊಸ ಟಿ ಶರ್ಟ್ ಹಾಕಿದ್ದಾರೆ ಗೈಸ್. ತೋರಿಸಿದ್ರೆ ತೋರಿಸ್ತಾ ಇಲ್ಲ. ನೋಡಲಿ, ನನ್ನ ಕಾಪಾಡಿ ಯಾರದ ಇಲ್ಲಿ ಗಂಡ್ಮಕ್ಳಿಗೆ ಸೇಫ್ಟಿ ಇಲ್ಲ ಇಲ್ಲಿ. ತೋರಿಸಿ ಟಿ ಶರ್ಟ್ ತೋರಿಸಿ. ಅಲ್ಲಿ ಕೆಳಗೆಲ್ಲ ತೋರಿಸ್ತೀನಿ ಆಯ್ತಾ? ಕೆಳಗಡೆ ತೋರಿಸ್ತಾ ಕೆಳಗೆ ಕನ್ನಡದಾಗ ಹೇಳಿದ್ದೆ. ಯಾರಿಗಾರು ಏನೋ ರೈತಾ? ಓ, ಎವ್ರಿಬಡಿ ಇಸ್ ಫೈನ್. ಓಕೆ, ಯಾರಿಗೂ ಏನಾಗಿಲ್ಲ. ಸೊ ಗೈಸ್, ಈಗ ಸದ್ಯಕ್ಕೆ ನಾವು ಕನಕಪುರದಲ್ಲಿದ್ದೀವಿ. ಕನಕಪುರ. ಸೊ ಏನು ನಗ್ತೀರಾ? ಇಲ್ಲಿ ಗಲ್ಲಿಲಿದೆ. ಸೊ ಇವಾಗ ಬಂದಿರೋ ಜಾಗ ಇಲ್ಲೇ, ನಾವು ಕನಕಪುರದಲ್ಲಿ ಒಳಗಡೆ ಹೋಗ್ಬೇಕು. ಸೊ ಆ್ಯಕ್ಚುಲಿ ಸ್ವಲ್ಪ ಕನ್ಫ್ಯೂಸ್ ಆಯಿತು, ಜಾಗ ಗೊತ್ತಾಗಲ್ಲ, ಯಾಕೆಂದರೆ ಒಳಗಡೆ ಇದೆಯಲ್ಲ. ಸೊ ಅದಕ್ಕೆ ನಾವು ಮತ್ತೆ ಡ್ರೈವ್ ನೋಡ್ಕೊಂಬರೋಣ ಅಂತ ಬಂದ್ವಿ. ಸೊ ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ, ಹೇಳಿದ್ನಲ್ಲ ಫಿಶ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಅಂತ. ಅದಕ್ಕೆ ಮುಂಚೆ ಒಂದು ತಿಂಡಿಗೆ ಸ್ಟಾಪ್ ಹಾಕೋಣ ಅಂತ ಬೆಳಗ್ಗೆನೇ ಬಂದುಬಿಟ್ಟಿದ್ವಿ. ಏನು ತಿಂಡಿ ತಿಂದಿಲ್ಲ, ನಾನು ತಿಂದಿದ್ದಿಲ್ಲ, ಇವರು ಯಾರೂ ತಿಂದಿಲ್ಲ. ಸೊ ಅದಕ್ಕೆ ಫಸ್ಟ್ ಇಲ್ಲಿ ಮುಗಿಸ್ಕೊಂಡು ಅದಾದಮೇಲೆ ಮೀನು ತಿನ್ನಕ್ಕೆ ಹೋಗೋಣ ಅನ್ನೋ ಪ್ಲ್ಯಾನು. ಸೊ ಇಲ್ಲೊಂದು ಮೋಸ್ಟ್ಲಿ ಶೂಟ್ ಗಿಟ್ ಇರುತ್ತೆ ಅವ್ರದ್ದು. ಸೊ ಅದು ಮಾಡಿ ಮುಗಿಸ್ಕೊತಾರೆ. ಅದಾದಮೇಲೆ ಅಲ್ಲಿ ಹೋಗೋದು. ಕಂಟೆಂಟ್ ಗೈಸ್ ನೋಡಿ ಗೈಸ್, ಹೆಂಗೆಲ್ಲ ಮಾಡ್ತಾರೆ. ಕ್ಯಾಮ್ರಾ ಆಫ್ ಮಾಡಿದ್ರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ನೋಡ್ರಿ, ಕೈಯೆಲ್ಲ ಹಿಡ್ಕೊಂಡು ಸೈಡ್ಗೆಲ್ಲ ತಳ್ತಾರೆ. ದೌರ್ಜನ್ಯ ಅಂತೇಳಿ ನಮ್ಮೆಲ್ಲ ಸಾಫ್ಟ್ ಆಗಿರೋ ಜನಗಳನ್ನೆಲ್ಲ ಇದು ಮಾಡಕ್ ಬರ್ತಾರೆ. ಇದು ದೇವರಣೆ ಇಲ್ಲ, ದೇವರಣೆ ಇಲ್ಲ. ದೇವರಣೆ ಮಾಡ್ದ ಕ್ಯಾಮ್ರಾ ಮುಂದೆ, ಕ್ಯಾಮ್ರಾ ಆಫ್ ಆಗಿದ್ದು ಆಫ್ ಮಾಡ್ದ. ಕ್ಯಾಮ್ರಾ ಅನ್ನೋದಾಗ ನೀವು ಮಾಡಿದ ರೆಕಾರ್ಡ್ ಆಗಿದೆ ಇಲ್ಲಿ. ಓಕೆ, ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಯು ಹರ್ಟೆಡ್ ಮೀ. I hurted ಇದೆ. ಬೇರೆ ಹೇಳ್ತಾ ಇದೀಯೋ? You hurted my stomach. ಬಡ್ರ ಹೊಟ್ಟೆ ಮಾಡಿದ್ರಲ್ಲ. ಬಡ್ರ ಮಕ್ಕಳು ಬೆಳೆ ಬಿಡ್ರಿ. ಇನ್ನೇನು ಹಿಡ್ಕೊಂಡು ಕಟ್ಟಾಕಿದ್ದೀನಿ ನಾನು ಬೆಳಿದಂಗೆ. ಸೊ ಗೈಸ್,
ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ ಬಂದಿದ್ದೀವಿ ಲೊಕೇಶನ್ ಒಳಗಡೆ. ನೋಡಿರಿ ಹೆಂಗಿದೆ ಆ್ಯಂಬಿಯನ್ಸು. ಈ ಫುಲ್ ಕೊಠಡಿ ನಮಗೇನೆ ಬಿಟ್ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ಲೈಟ್ ಬಾಯ್ ಅವರೇ. ಬಿಡ್ರಿ, ಮುಂದಕ್ಕೆ ಫ್ಯೂಚರ್ ಇದೆ ಗೊತ್ತಿಲ್ವಾ. ಆಮೇಲೆ ಇಲ್ಲಿ ನಮ್ಮ ವಿಕ್ರಮ್ ಬ್ರೋ ಅವರು ತಿಂತಾಯಿದ್ದಾರೆ, ಇಲ್ಲಿ ನಾವು ತಿಂತಾಯಿದ್ದೀವಿ. ಗೈಸ್ ಏನು ಲಕ್ಕು ನೋಡಿ ನಂದು. ಹಾಂ ಒಬ್ಬೊಬ್ಬ ಅಯ್ಯೋ ಏನು ಗುರು ಇದು ಇಷ್ಟು ದೊಡ್ಡದಾಗಿದೆ. ನಾನು ಇಷ್ಟೇ ಕಾಣಿಸಿದ್ದು, ನನಗೆ ಇಷ್ಟೇ ಅಂದ್ಕೊಂಡ್ರೆ ಪ್ರೈಸ್ ಒಳಗೈತೆ. ಬೇಕಾ ಬ್ರಾ ಫ್ಯಾಟು? ಇಲ್ಲಿ ನೋಡ್ರಿ. ಸೊ ಇವತ್ತು ಆರ್ಡರ್ ಮಾಡಿರೋದು ಮಟನ್ ಬಿರಿಯಾನಿ. ಸೊ ಈ ಜಾಗದ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಇರುತ್ತೆ ಸದ್ಯಕ್ಕೆ. ಹಾಂ ಏಯ್ ಜಿಮ್ಗೆ ಹೋಗೋದು ತಿಂದಿದ್ದು ಅರಗಿಸ್ಕೊಳಕ್ಕೆ. ತಿಂದಿದ್ದು ಚೆನ್ನಾಗಿ ಅರಸ್ಕೋತೀವಿ. ನಿಮ್ಮ ಥರ ಹೊಟ್ಟೆ ಬರ್ಸ್ಕೊಂಡಿಲ್ಲ ನೋಡ್ರಿ ಇಲ್ಲಿಗೆ ಹೊರಗಡೆ. ಗೊತ್ತು ಜನಕ್ಕೆಲ್ಲ ಗೊತ್ತು. ಗೈಸ್ ಚೆನ್ನಾಗಿ ಬ್ಯಾಟಿಂಗ್ ಆಯಿತು, ಚೆನ್ನಾಗಿ ತಿಂದ್ವಿ, ಟೇಸ್ಟ್ ಚೆನ್ನಾಗಿತ್ತು, ಒಳ್ಳೆ ಫ್ಲೇವರ್ ಇತ್ತು. ಇಂಥ ಒಳ್ಳೆ ಹಿಡನ್ ಜಿಮ್ ಒಂಥರ ಹೇಳ್ಬೇಕಾದ್ರೆ ಅದು ಹೊರಗಡೆ ಜಾಗದಲ್ಲಿ ಅಂಥ ಒಳ್ಳೆ ಟೇಸ್ಟು ಖುಷಿ ಆಯಿತು. ಬೆಳಗ್ಗೆ ಒಳ್ಳೆ ಬಿರಿಯಾನಿ ಬ್ಯಾಟಿಂಗ್ ಆಯಿತು. ನಾನು ಬರ್ಬೇಕಾ ಏನೋ ಕರೀತಾವ್ರೆ ಓಟ್ ಬರ್ತೀರಿ. ಅವ್ರು ಔಟ್ರೋ ತಗೋತಾ ಇದ್ರು, ಅದಕ್ಕೋಸ್ಕರ ಹೊರಗಡೆ ಹೋಗಿದ್ದೆ ಅಷ್ಟೇ. ಏನ್ರಿ ಮತ್ತೆ ತಿಂತಾ ಇದ್ದೀರಾ? ಸಾಕಾಗಿಲ್ವಾ ಫೋಟೋ? ಓಕೆ ಸೊ ಗೈಸ್ ಅವರು ವ್ಲಾಗ್ ಮಾಡಿದ್ರೆ ಸಾಕು, ನನ್ನ ಸೈಡ್ ಬರ್ತಾರೆ ಇಲ್ಲ ಗೈಸ್, ಯಾಕೋ ಗೊತ್ತಿಲ್ಲ. ಅಮ್ಮ ಯಾಕ ಅಯ್ಯೋ ಪಾಪ ಅಂತ 4 ಜನ ಅನ್ಬೇಕಲ್ಲ ನನ್ನ ವ್ಲಾಗ್ ನೋಡೋರು. ಏನ್ ಚಿನ್ನ ಇವೆಲ್ಲ ಹಾಕಿದಾರೆ ಹೇಳ್ತೀನಿ ನಿಮ್ಗೆ, ಎಲ್ಲ ಹಾಕ್ಲೇಬೇಕು. ಯಾಕ್ರಿ ಹಿಂಗ ಆಡ್ತೀರಾ? ಬಿರಿಯಾನಿ ಹಿಂಗ ಆಡಿಸ್ತಿದ್ಯಾ ನಿಮ್ಗೆ? ಬಿರಿಯಾನಿ ತಿಂದ್ಮೇಲೆ ಹಿಂಗೆಲ್ಲ ಆಡ್ತಾರೆ ಜನ. ಸರಿ ಇಲ್ಲ ಆಯ್ತಾ, ಕ್ಯಾಮ್ರಾ ಮುಂದೆ ಮಾತ್ರ ಡೀಸೆಂಟ್ ಆಗಿ ಆಡ್ತಾನೆ. ಬರೀ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾರ ಅವಾಗಿಂದ. ಇವಾಗ ನಾವು ಹೊರಡ್ತಾ ಇದೀವಿ ಕನಕಪುರದಿಂದ. ಎಲ್ಲಿಗೆ ಅಂತ ಅಂದ್ರೆ ಬೂಯನ್ ದೊಡ್ಡಿ ಏನೋ ಒಂದು ಏನೋ ಅರ್ಥ ಆಯ್ತು ಅನ್ಕೋತೀನಿ ಯಾವ್ದು ಜಾಗ ಅಂತ ಅಂದ್ಬಿಟ್ಟು. ಸ್ಮೆಲ್ ನೋಡ್ರಿ, ಸ್ಮೆಲ್ಲರ್ ನೋಡ್ರಿ ಎಷ್ಟು ಸ್ಮೆಲ್ ಅಂತೂ ಚೆನ್ನಾಗಿ ಬರ್ತಾ ಇದೆ. ಇನ್ನೂ ಕೈಯಲ್ಲಿ ಆ ಫ್ಲೇವರ್ ಆ ಫ್ಯಾಟ್ ಇಂದು ಹಿಂಗೆ ಇದೆ. ಇನ್ನೂ ಕ್ಲೀನಾಗಿ ತೊಳ್ಕೊಳಕ್ಕೂ ಆಗಿಲ್ಲ, ಅಲ್ಲಿ ಪೇಪರು ಕೊಡ್ಲಿಲ್ಲ. ಸ್ಮೆಲ್ ನೋಡ್ರಿ ಚೆನ್ನಾಗಿದ್ಯಾ? ಬರ್ತಾಯ್ತಾ ಸ್ಮೆಲ್ಲು? ಮತ್ತೆ ನೀವೇನ್ ತಿಂದ್ರಿ ಅಲ್ಲಿ? ಅಲ್ಲ ಏನ್ ಓಕೆ ಸೊ ಗೈಸ್ ಸ್ವಲ್ಪನೇ ಮುಂದೆ ಬಂದ್ಬಿಟ್ಟು ಒಂದು ಸ್ಟಾಪ್ ಹಾಕಿದ್ದೀವಿ. ಸೊ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ನಮ್ಮ ಡ್ರೈವರ್ಗೆ ಏನೋ ಕೆಲಸ ಇದೆಯಂತೆ. ಆ್ಯಕ್ಚುಲಿ ಅವ್ರಿಗೋಸ್ಕರ ಸ್ಟಾಪ್ ಮಾಡಿದ್ವಿ, ನಾವೇನು ಟೀ ಕುಡಿಯೋದೇನು ಅವಶ್ಯಕತೆ ಇರಲಿಲ್ಲ. ಕುಡಿದು ಆಲ್ರೆಡಿ ಹಾಂ ನಾನು ಕುಡಿಲಿಲ್ಲ. ಬಿರಿಯಾನಿ ತಿಂದು ಟೀ ಕುಡಿತಾರೇನ್ರಿ? ಏನ್ರಿ ಮಾತಾಡ್ತಿದ್ದೀರಾ? ಲಾಕ್ ಮಾಡಿಬ್ರಾ ಅಲ್ಲೇ ಇರ್ರಿ. ಫ್ರೆಂಡ್ಸ್ ಜೊತೆ ಬಂದ್ಬಿಟ್ಟು ಆರಾಮಾಗಿ ಎಂಜಾಯ್ ಮಾಡೋದು ಬಿಟ್ಬಿಟ್ಟು ಇವರೇನೋ ಮಾಡ್ತೀನಿ ಅಂತ ಕಾರ್ ಒಳಗೆ ಕೂತ್ಕೋತಾ ಇದ್ದಾರೆ. ಅದಕ್ಕೆ ಲಾಕ್ ಮಾಡಿಬಿಟ್ಟಿದ್ವಿ, ಒಳಗಡೆ ಹಾಕ್ಬಿಟ್ಟು. ನೋಡ್ರಿ ನೋಡಿ ಏನೋ ಹೇಳ್ತಾರೆ, ಬೈತಾವ್ರೆ ಗೈಸ್, ಬೈತಾವ್ರೆ, ಕೆಟ್ಟದಾಗೆಲ್ಲ ಬೈತಾವ್ರೆ. ಹಾಂ ಏನು ಚೆನ್ನಾಗಿದ್ದಾರೆ ನೋಡ್ರಿ. ಏನೋ ಲ್ಯಾಪ್ಟಾಪ್ ಇಟ್ಕೊಂಡವ್ರೆ, ಏನೋ ಮಾಡ್ತಾವ್ರೆ, ಏನು ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ಬ್ರೋ ಮಾತಾಡ್ರಿ, ಈಸ್ ಕಾಣಿಸ್ತಾ ಇಲ್ಲ ಅಲ್ವಾ? ಟಾಟಾ ಅಂತವ್ರೆ. ಗೊತ್ತಾಗಲ್ಲ, ಲಾಕ್ ಆಗಿದೆ. ಅವಲೇ ಕ್ವಾಟ್ಲೆ ಕೊಟ್ಟರು. ಸೊ ಆ ಕ್ವಾಟ್ಲೆ ಕೊಟ್ಟಿದ್ದಕ್ಕೇನೆ ಇವಾಗ ನಾವು ಕ್ವಾಟ್ಲೆ ಕೊಡ್ತಾ ಇರೋದು. ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ. ಸೆಕೆಂಡ್ ಆಗಿದ್ದು ರೈಟ್, ಸೆಕೆಂಡಾ ಗೈಸ್? ಇನ್ನೂ ಬಿಸಿಲಿರ್ಬೇಕಾಗಿತ್ತು, ಇನ್ನೂ ಮಸ್ತಾಗಿರೋದು. ಸದ್ಯಕ್ಕೆ ಬಿಸಿಲಿಲ್ಲ, ಅದಕ್ಕೋಸ್ಕರ ಬಚಾವ್ ಆಗ್ಬಿಟ್ಟವ್ರೆ. ಸೊ ಈ ಕಡೆ ಏನೂ ಕಾಣಿಸ್ತಾ ಇಲ್ಲ, ಫುಲ್ ಕ್ಲೋಸ್ ಆಗ್ಬಿಟ್ಟಿದೆ. ಬೇಕಂತಲೇ ಮಾಡ್ತಾ ಇರೋದು. ಆಗಲಿ ಎಷ್ಟು ಹಿಂಸೆ ಕೊಡ್ತಾ ಇದ್ರು ಗೊತ್ತಾ? ನಾವು ವ್ಲಾಗ್ ಮಾಡ್ಬೇಕಾರೆ ಮಧ್ಯೆ ಎಷ್ಟು ಕಟ್ಸ್ ಹಾಕಿದ್ದೀನಿ ನನಗೊತ್ತು. ಬಿಡ್ತಾ ಇರಲಿಲ್ಲ ಕರೆಕ್ಟಾಗಿ ವ್ಲಾಗ್ ಮಾಡೋದಕ್ಕೆ. ಏನೇನೋ ಮಾಡ್ತಾವ್ರೆ. ಏನು ಓಪನ್ ಆಗ್ಬಿಡ್ತಾ? ಹೆಂಗೆ ಓಪನ್ ಆಯಿತು? ಅಯ್ಯೋ ಅಲ್ಲಿ ಒಳಗಡೆ ಕಿತಾಪತಿ ಮಾಡ್ತಾ ಇದ್ದಾರೆ. ಓಪನ್ ಮಾಡಬೇಕು ಅಂತ, ಅದು ಪುಯೋ ಅಂತ ಸೌಂಡ್ ಮಾಡ್ತೈತೆ ಕಾರು. ಬಿಡಲ್ಲ ಗೈಸ್ ಇವತ್ತು. ನಮ್ಮನ್ನು ವ್ಲಾಗ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಗೊತ್ತಾ, ಕಾಟ ಕೊಟ್ಟಿದ್ದಾರೆ ಗೊತ್ತಾ? ಹಾಂ ಇಲ್ಲ ಇಳ್ಸಕ್ಕಾಗಲ್ಲ, ಆಗಲ್ಲ. ಅವಲೇ ವ್ಲಾಗ್ ಮಾಡ್ಬೇಕಾದ್ರೆ ಬಿಟ್ರಾ ಎಲ್ಲೆಲ್ಲ ಕೈ ಹಾಕ್ತಿದ್ರೆ ಎಷ್ಟು ಕಟ್ ಮಾಡಬೇಕು ಗೊತ್ತಾ? ಪರಿಸ್ಥಿತಿ ಗೊತ್ತಾಯ್ತಾ? ಕಷ್ಟ. ಬಿಡ್ರಿ ಬ್ರಾ, ಕ್ಲೋಸ್ ಮಾಡಿ ಬ್ರಾ. ಬರಲ್ಲ ರೀ, ಆಚೆ ಬಂದ್ರಿ, ಕುತ್ಕೊಂಡ್ರಿ ಇಲ್ಲಿ ಕಾಲಿ ಇಲ್ಲಿ ಕುತ್ಕೊಂಡ್ರೆ ಮೂಲೆ ಇಲ್ಲೇ ಇರ್ಲಿ ಅವರು. ಸೋರ್ತೈತೆ.
ಆಗ್ಲೂ ಎಷ್ಟು ಹಿಂಸೆ ಕೊಟ್ಟರು ಗೊತ್ತಾಗೈತೆ. ನಿಜವಾದ ಅವ್ರ ಪ್ಲಾನೇ ಇರಲಿಲ್ಲ ನಮಗೆ. ಬಟ್ ಯಾವಾಗ ಅವ್ರು ಮೀಟಿಂಗ್ ಬಂದರು ನಮಗೆ ಹಿಂಸೆ ಕೊಟ್ರಿ ಅಲ್ವಾ ಅಂತೇಳಿ, ಇವಾಗ ನಾವು ಕೊಡ್ತೀವಿ ಅಂತ ಕೊಟ್ಟಿದ್ದು. ನಮ್ಮ ಹತ್ರಕ್ಕೆ ಬರ್ತಾ ಇಲ್ಲ ಹಿಂಸೆ ಕೊಡ್ತೀವಿ ಅಂತ, ಅದಕ್ಕೆ ನಾವಿಲ್ಲ ಕುತ್ಕೊಂಡಿದ್ದೀವಿ. ಏನೇ ಆದರೂ ನಮ್ಮ ಹತ್ರ ಬರಲ್ಲ ಅವರು, ಭಯ. ಬರ್ರಿ ಏನು ಮಾಡಲ್ಲ, ಫುಲ್ ಬಿಲ್ಡಪ್ ಕೊಡ್ತಾ ಇರ್ತಾರೆ ಯಾವಾಗಲೂ. ಬರ್ರಿ 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 ತೋರಿಸಿ ಏನು ಮಾಡ್ತಿದ್ರ. ಏನಾಗುತ್ತೆ ಇದೇನಿದು ಇದೇನಿದು ಇದೇನು ಹೇಳ್ರಿ? ಏನು ಇದೇನ್ರಿ ಇದು ಇದು ಮ್ಯೂಟ್ ಬಟನ್ ಅನ್ಕೊಂಡು ಮ್ಯೂಟಾ? ಜಾಯ್ನ್ ಆಗಲಿ ಬಿಡ್ರಿ, ಸುಮ್ಮನೆ ಇರೋ ಯಾಕೋ ಜಾಯ್ನ್ ಆಗಲಿ ರೀ. ಯಾಕೆ ಜಾಯಿನ್ ಇಲ್ಲಿ ಎಷ್ಟು ಜನ ಆಗಿದ್ದಾರೆ? ಅಲ್ಲೇ ಇದ್ದಾರಾ? ಓ, ಎರಡೆರಡರಲ್ಲಿ ಮಾಡ್ತಾ ಇದ್ದೀರಾ? ಇದೊತ್ತರ ಏನಾಗುತ್ತೆ? ಸುಮ್ಮನೆ ಇರೋ, ತಮಾಷೆ ಮಾಡಬೇಡ. ಏನಾದ್ರು ತೋರಿಸ್ಬೇಡಿ ಬ್ರೋ ಅವ್ರಿಗೆ, ಪಾಪ ಡೈವರ್ಟ್ ಆಗ್ಬಿಡ್ತಾರೆ. ಅವ್ರಿಗೆ ತೋರಿಸ್ತೀನಿ, ನೀವು ಒಳ್ಳೆ ಬ್ಲಾಗಲ್ಲೇ ತೋರಿಸ, ಸೆನ್ಸರ್ ಹಾಕ್ಬೇಕು, ಆಮೇಲೆ ಬ್ಲರ್ ಮಾಡಬೇಕು. ನೋಡ್ರಿ ಕೆಲಸ ಮಾಡೋದು ಬೇಡ. ಯಾವ ಇವೆಲ್ಲ ಏನು ಏನಂದ್ರೆ ಇಲ್ಲಿ ರೆಕಾರ್ಡ್ ಆಗಿದೆ, ತೋರಿಸ್ಲಾ? ಅದು ವಾಯ್ಸ್ ಗೊತ್ತು ನೋಡಿ. ಇಷ್ಟು ಹೇಳಿದ್ಮೇಲೆ ಗೊತ್ತಾಗಲ್ಲ ಜನಕ್ಕೆ ನೀವೇ ಮಾತಾಡಿರೋದು, ನೀವೇ ಹೇಳಿ ಅಂತ. ಏನಂತ ಮಾತಾಡಿದೆ ರೀಪ್ಲೈ ಮಾಡ್ತೀನಿ. ಇಷ್ಟು ಹೇಳಿದ್ಮೇಲೆ ನಾನು ಹಾಕಿಲ್ಲ ಅಂದರೆ ನನಗೆ ಮರ್ಯಾದೆ ಇರಲ್ಲ.